ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಭೀಮನ ಅಮಾವಾಸ್ಯೆ ಅಂಗವಾಗಿ ಜಿಲ್ಲಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಕಂದಹಳ್ಳಿ ಮಹದೇಶ್ವರ ದೇವಾಲಯ, ಗಣಿಗನೂರು ಶ್ರೀ ನೀಲಕಂಠೇಶ್ವರ, ಮದ್ದೂರು ಮಹದೇಶ್ವರ, ಸಂತೆಮರಹಳ್ಳಿ ಮಹದೇಶ್ವರ, ಚಾಮರಾಜೇಶ್ವರ ಸ್ವಾಮಿ ದೇವಾಲಯ, ಹೊರವಲಯದ ಎಡಬೆಟ್ಟದ ಮಹದೇವ ಸ್ವಾಮಿ ದೇವಾಲಯ, ಹರದನಹಳ್ಳಿ ದಿವ್ಯಲಿಂಗೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ಬೆಳ್ಳಂಬೆಳಗ್ಗೆಯಿಂದಲೇ ಪೂಜೆ ಪುರಸ್ಕಾರಗಳು ನೆರವೇರಿಸಲಾಯಿತು. ಜಿಲ್ಲಾದ್ಯಂತ ಭಕ್ತರು ಬಂದು ಸರತಿ ಸಾಲಿನಲ್ಲಿ ದೇವರ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ರು. ದುಷ್ಟಶಕ್ತಿಗಳ ನಾಶಕ್ಕೋಸ್ಕರ ಭೀಮನ ಅಮಾವಾಸ್ಯೆ ಆಚರಿಸಲಾಗುತ್ತದೆ. ಭಾರತೀಯ ಸಂಪ್ರದಾಯದಂತೆ ಹಿಂದೂಗಳು ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಆದರೆ ಆಷಾಢದ ಅಮಾವಾಸ್ಯೆಯ ದಿನ ಜ್ಯೋತಿ ಭೀಮೇಶ್ವರ ವ್ರತವನ್ನ ನವದಂಪತಿಗಳು ಆಚರಿಸುತ್ತಾರೆ. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕರೆಯೋದುಂಟು. ಪತಿಗೆ ದೀರ್ಘಾಯುಷ್ಯವನ್ನ ಕರುಣಿಸುವಂತೆ, ನಮ್ಮನ್ನ ದೀರ್ಘ ಸುಮಂಗಲಿಯಾಗಿ ಹರಸುವಂತೆ ಕೋರಿ ಶಿವನನ್ನ ಪೂಜಿಸುವ ಹಬ್ಬವೇ ಭೀಮನ ಅಮಾವಾಸ್ಯೆ ವಿಶೇಷತೆಯಾಗಿದೆ. ದೇವಸ್ಥಾನಗಳಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆಯೂ ಕೂಡ ನಡೆಯಿತು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಕಾರ್ಪುಡಿ ನಗರ ಕಾರಣ ಶೇಖರು ತಪ್ಪಿಸ್ಕೋಬಹುದು. ಇವ್ರು ಕೂಡ ಪುಡಿ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಲ್ಲ. ಏಕೆಂದ್ರೆ ಇದಕ್ಕೆ ನಾಲ್ವರು ಕಲಾಪ್ರಿಯರು ಕುಚೋದ್ಯಗಾರರು ಅಂತ ಕರೀತಾರೆ. ಅಣ್ಣ ತಮ್ಮರು ಗಡ್ಡ ಮಾಡ್ಕೊಂಡು ಇರ್ತೀನಿ, ಎಲ್ಲಾರ ಮಾಡಿ ತಗೋಬೇಕು ಅಂತಿದ್ದಾನಂತೆ. ಸಾಕಣ ಕೊಡ್ಬಾರ್ದು ಕಣ. ಏ ಅಣ್ಣ ತಮ್ಮ ಬಾಳ ಬಟ್ಟ ಕಣ. ಏನ ಬಟ್ಟ ಕಣ. ಅಯ್ಯೋ ದೊಡ್ಡವನೇ ಸಿಕ್ಕಿ ನನ್ನ 12 ವರ್ಷವಾದ ಜೀವನಗಳು ತದನಂತರ ಸುತ್ತೂರು, ಪುತ್ತೂರು, ಸರಗೂರುಗಳಿಗೆ ಬರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ನಗರಗಳನ್ನು ಶಿವಭಕ್ತಿಯನ್ನು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.